ಮಗ ಕಾಂಗ್ರೆಸ್ಸು, ಅಪ್ಪ ಮಾತ್ರ ಬಿಜೆಪಿ. ಈ ರೀತಿ ಆಗಿದೆ ಅವರ ಮನೆಯಲ್ಲಿ. ಏನು ಬಳ್ಳಾರಿಯಲ್ಲಿ ಗಲಾಟೆ ಆಯಿತು, ಆ ಗಲಾಟೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಲ್ಲ, ಅವರ ಮನೆಯ ವಿಚಾರ ಆಯಿತು. ಆ ಮನೆಯಲ್ಲಿನೇ ಎರಡು ಪಾರ್ಟಿಗಳಿದೆ. ಮಗ ಕಾಂಗ್ರೆಸ್ ಆದರೆ ಅಪ್ಪ ಬಿಜೆಪಿ, ಇಬ್ಬರದ್ದು ಕೂಡ ಬೇರೆ ಬೇರೆ. ಇಂತಹ ಕುಟುಂಬದಲ್ಲಿ ಒಂದು ಸಾವಾಗಿದೆ. ಅದೇ ರಾಜಶೇಖರ್ ಏನು ಬಳ್ಳಾರಿಯಲ್ಲಿ ನಡೆದಂಥ ಒಂದು ಗಲಾಟೆಯಲ್ಲಿ ಸಾವನ್ನಪ್ಪಿದ್ರಲ್ಲ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅವರ ಮನೆಯಲ್ಲಿ ಹೆಂಗಿದೆ ಅಂತ. ಮೃತ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ರಾಜಶೇಖರ್ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಮನೆಯ ಪರಿಸ್ಥಿತಿಯನ್ನು ಹೇಳಿಕೊಂಡು. ಅವರ ಮನೆಯವರು ಅಂದರೆ ಅವರ ತಂದೆ, ರಾಜಶೇಖರ್ ತಂದೆ ಬಿಜೆಪಿಗೆ ಬೆಂಬಲಿಸ್ತಾ ಇರ್ತಾರೆ, ಅದರಲ್ಲಿ ಓಡಾಡ್ತಾ ಇರ್ತಾರೆ. ಇನ್ನು ಇತ್ತ ಮಗ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ ಎರಡೆರಡು ಪಾರ್ಟಿ. ಗಲಾಟೆಯಲ್ಲಿ ಗುಂಡೇಟಿಗೆ ಬಲಿಯಾಗ್ಬಿಟ್ಟಿದ್ದಾನೆ ರಾಜಶೇಖರ್. ಅದು ವಿಚಾರ ಮನೆಗೆ ಗೊತ್ತಿರಲಿಲ್ಲ. ನೈಟು ನಿನ್ನೆ ರಾತ್ರಿ ಆದಂತಹ ಘಟನೆ ಇದು. ರಾತ್ರಿ 1 ಗಂಟೆ ತನಕ ಒಂದು ಗಲಾಟೆ ಆಗಿದೆ. ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಆ ಒಂದು ವಿಚಾರ ತಿಳ್ಕೊಂಡು ಅವರು ಬಳ್ಳಾರಿಯ ವಿಮ್ಸ್ ಹತ್ರ ಬಂದಿದ್ದಾರೆ. ಶವಗಾರದ ಮುಂದೆ ತಾಯಿ ಒಂದು ವಿಚಾರಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಮಗ ಹೋಗಿದ್ದಾನೆ, ಅದನ್ನ ಯಾರು ತಂದು ಕೊಡ್ತಾರೆ, ಯಾವ ರಾಜಕೀಯ ನಾಯಕರು ತಂದು ಕೊಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೃತ ರಾಜಶೇಖರ್ ತಾಯಿ ಏನಿದ್ದಾರೆ, ಹಾಗಾದ್ರೆ ಅವ್ರು ಏನು ಹೇಳಿದ್ರು ನೋಡಿ. ಮಗನ ಜೀವ ಹೋಗ್ಬಿಟ್ಟಿದೆ, ನಮ್ಮ ಪಾಡಿಗೆ ನಾವಿದ್ದೀವಿ, ಯಾರ ತಟ್ಟೆಗೆ ಹೋಗ್ತಾ ಇರಲಿಲ್ಲ. ನಾವು ಅಂಗಡಿಯನ್ನು ಇಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ವಿ. ನಮ್ಮದು ಬಡ ಕುಟುಂಬ. ನಮ್ಮ ಮಗ ರಾಜಶೇಖರ್ ಏನಿದ್ದಾನೆ, ನಾರಾ ಭರತ್ ರೆಡ್ಡಿ ಅವರ ಹಿಂದೆ ಆತ ಓಡಾಡ್ತಾ ಇದ್ದ, ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದ. ಆದರೆ ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ದರು, ಅವರು ಬಿಜೆಪಿಯಲ್ಲಿ ಓಡಾಡ್ತಾ ಇದ್ರು. ನನ್ನ ಮಗ ಕಾಂಗ್ರೆಸ್ನಲ್ಲಿ ಓಡಾಡ್ಕೊಂಡಿದ್ದ. ನನ್ನ ಮಗನಿಗೆ ಅಪಘಾತ ಆಗಿದೆ ಅಂತ ಹೇಳಿ ಕರ್ಕೊಂಡು ಬಂದರು ರಾತ್ರಿ ಗಲಾಟೆ ಆದಾಗ. ಆದರೆ ಇಲ್ಲಿ ನೋಡಿದ್ರೆ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ, ಮಗನ ಜೀವನೇ ಹೋಗ್ಬಿಟ್ಟಿದೆ, ಏನು ಮಾಡೋದು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೃತ ರಾಜೇಶ್ ತಂದೆ ತಾಯಿಗೆ 4 ಜನ ಮಕ್ಕಳಿದ್ದಾರೆ. 2 ಸಹೋದರಿಯರು, 2 ಸಹೋದರರು. ಇಬ್ಬರಿಗೆ ಅಂದರೆ 2 ಗಂಡಿದ್ದಾರೆ. 2 ಸಹೋದರಿಯರೇನಿದ್ದಾರೆ ಅವರಿಗೆ ಮದುವೆ ಆಗಿದೆ. ಇನ್ನು ಇವರಿಬ್ಬರಿಗೆ ಆಗಿಲ್ಲ, ರಾಜಶೇಖರ್ಗೆ ಮತ್ತು ಅವರ ಸಹೋದರ ಆಗಿರುವಂಥ ಈಶ್ವರ್ ರೆಡ್ಡಿ ಏನಿದ್ದಾರೆ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ. ಇಬ್ಬರಿಗೂ ಕೂಡ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಆದರೆ ಈ ರೀತಿಯಾಗಿ ರಾಜಶೇಖರ್ನ ಒಂದು ಹತ್ಯೆ ಆಗಿಬಿಟ್ಟಿದೆ, ಜೀವ ಬಲಿಯಾಗಿದೆ. ನೋಡಿ, ರಾಜಕೀಯ ನಾಯಕರಿಂದ ಕಾರ್ಯಕರ್ತರು ಓಡಾಡೋದು ಮಾಮೂಲಿ, ಬೆಂಬಲಿಸೋದು ಮಾಮೂಲಿ. ಆದರೆ ಕೆಲವೊಂದು ಕಡೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಅವರವರ ನಾಯಕರನ್ನು ಬೆಂಬಲಿಸೋಕೆ ಹೋಗಿ ಕಾರ್ಯಕರ್ತರು ತಮ್ಮ ಜೀವವನ್ನು ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಸಾಕಷ್ಟು ಕಡೆ ಆಗಿದೆ. ಅದೇ ರೀತಿಯಾಗಿ ಇದೊಂದು ಘಟನೆ. ಏನೋ ಅವರವರ ನಾಯಕರು ಏನಿದ್ದಾರೆ, ಈಗ ಭರತ್ ರೆಡ್ಡಿ ಆಗಲಿ, ಜನಾರ್ದನ್ ರೆಡ್ಡಿ ಆಗಲಿ, ಇವರಿಬ್ಬರ ಮಧ್ಯೆ ಇರೋದಲ್ಲ ಇದು ಗಲಾಟೆ. ಇವರು ಎಲ್ಲಿ ತನಕ ಈ ಕುಟುಂಬ ನೋಡ್ಕೊಳ್ತಾರ? ಇಲ್ಲ. ಕಾರ್ಯಕರ್ತರಾಗಿ ನೀವು ಎಷ್ಟು ಬೆಂಬಲಿಸಬೇಕು ಅಷ್ಟು ಮಾತ್ರ ಮಾಡಬೇಕು. ಅತಿರೇಕಕ್ಕೆ ಹೋದರೆ ಹಿಂಗೆ ಘಟನೆಗಳಾಗುತ್ತೆ. ರಾಜಕೀಯವಾಗಿ ನಾಯಕರು ಅವರು ಚೆನ್ನಾಗೇ ಇರ್ತಾರೆ, ನಿಮ್ಮ ಬೆಂಬಲದಿಂದ ಅವರು ಮೇಲಕ್ಕೆ ಹೋಗ್ತಾ ಇರ್ತಾರೆ, ನೀವು ಮಾತ್ರ ಅಲ್ಲೇ ಇರ್ತೀರ. ಈಗ ಈ ಜೀವ ಹೋಗಿದೆಯಲ್ಲ, ಅವ್ರ ತಾಯಿಗೆ ಯಾರು ಸಮಾಧಾನ ಮಾಡ್ತಾರೆ? ಅವ್ರ ತಾಯಿಗೆ ಮಗನನ್ನು ಯಾರು ವಾಪಸ್ ತಂದು ಕೊಡೋಕ್ಕಾಗುತ್ತೆ? ಭರತ್ ರೆಡ್ಡಿ ತಂದು ಕೊಡೋಕ್ಕಾಗುತ್ತಾ? ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರು ತಂದು ಕೊಡೋಕ್ಕಾಗುತ್ತಾ? ಇಲ್ಲ. ಯಾರು ತಂದು ಕೊಡೋಕ್ಕಾಗತ್ತೆ? ಯಾರು ತಂದು ಕೊಡೋಕ್ಕಾಗೋದಿಲ್ಲ. ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಒಂದು ವಿಚಾರವಾಗಿ ಏನೋ ಕಾರ್ಯಕರ್ತ ಸಾವಾಗಿದೆಯಲ್ಲ, ಅದು ವಿಚಾರ ಮಾತಾಡ್ತಾ ಹೇಳ್ತಾ ಇದ್ರು, ಹೌದು ಆಗಿದೆ, ಈ ಒಂದು ಸಾವಿಗೆ ನಾನು ನ್ಯಾಯವನ್ನು ಕೊಡಿಸ್ತೀನಿ, ಯಾರು ಈ ಘಟನೆ ಆಗೋಕ್ಕೆ ಕಾರಣ ಆಗಿದ್ರೆ ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ನಗರದ ಒಂದು ಎಮ್ ಎಲ್ ಎ ಆಗಿ ಅವರು ನೋಡಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ನಾವು ಯಾರ್ದವ್ರು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಮಾತುಗಳು ಬರ್ತಾ ಇವೆ. ಎಲ್ಲೋ ಒಂದು ಕಡೆ ಈ ಸಾವಿನ ಮೇಲೆಯೂ ಕೂಡ ರಾಜಕಾರಣ ನಡೀತಾ ಇದೆ ಅನ್ನುವಂಥ ಅನುಮಾನ ಆ ಭಾಗದ ಜನರಲ್ಲಿ ಮೂಡುತ್ತಾ ಇದೆ. ನಿಜಕ್ಕೂ ಕೂಡ ಈ ರೀತಿಯಾಗಿ ಆದಾಗ ಯಾರನ್ನು ಕೂಡ ನಾವು ಅವ್ರು ಒಳ್ಳೆಯವರು ಇವರು ಕೆಟ್ಟವರು ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಘಟನೆಯಲ್ಲಿ ಪ್ರಾಣ ಹೋಗಿದೆ, ಅದನ್ನು ಕೂಡ ರಾಜಕೀಯವಾಗಿ ಕೆಲವೊಬ್ಬರು ತಿಳಿಸ್ಕೊಳ್ತಾ ಇದ್ದಾರೆ. ವಾಲ್ಮೀಕಿ ಜಯಂತಿ ಅನ್ನೋದಕ್ಕಿಂತ ಆ ಪುತ್ಥಳಿಗಾಗಿ ಈ ರೀತಿ ಗಲಾಟೆ. ಯಾವ ವಾಲ್ಮೀಕಿ ಬಂದು ಬ್ಯಾನರ್ ಹಾಕಿ ಅಂತ ಹೇಳಲ್ಲ, ಪುತ್ಥಳಿ 2 ಮಾಡಿ ಅಂತ ಹೇಳಲ್ಲ. ಶ್ರೀರಾಮುಲು ಹೇಳ್ತಾ ಇದ್ರು, ನಗರದಲ್ಲಿ ಈಗಾಗಲೇ ಒಂದು ವಾಲ್ಮೀಕಿ ಪುತ್ಥಳಿ ಇದೆ, ಮತ್ತೊಂದು ಯಾಕೆ ಬೇಕಾಗಿತ್ತು? ಅದು ಬಳ್ಳಾರಿಯಲ್ಲಿ ಮೊದಲು ಮಾಡಿದಂಥ ಒಂದು ಪುತ್ಥಳಿ, ಆ ವಿಗ್ರಹ, ಅದನ್ನು ತೆಗೆದು ಅಥವಾ ಇನ್ನೊಂದು ಬೇರೆದು ಮಾಡೋಂಥ ಅವಶ್ಯಕತೆ ಇರಲಿಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಭರತ್ ರೆಡ್ಡಿ ಹೇಳ್ತಾರೆ, ಇಲ್ಲ ಯಾರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳೋದಾಗಿದ್ರೆ ನನಗೆ ಒಂದು ಮಾತು ಹೇಳ್ಬಿಟ್ಟಿದ್ರೆ, ಫೋನ್ ಮಾಡಿದ್ರೆ ನಾನೇ ನಮ್ಮ ಹುಡುಗರಿಗೆ ಹೇಳಿ ಅಥವಾ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಹಾಕ್ಬೇಡ್ರಪ್ಪ ಅಂತ ಹೇಳ್ತಾ ಇದ್ನಲ್ಲ, ಅವ್ರು ಯಾಕೆ ಹಾಕಲಿಲ್ಲ? ವಯಸ್ಸಿನಲ್ಲಿ ಅವರು ಹಿರಿಯರಿದ್ದಾರೆ ನನಗಿಂತ.
ನಾನು ಹೇಳ್ತಾ ಇದ್ನಲ್ಲ ಅಂತ ಇವರು ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲ, ಅವರು ಉದ್ದೇಶಪೂರ್ವಕವಾಗಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಇವರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಇವರು ಇದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಇಲ್ಲಿ ಒಂದು ಜೀವ ಹೋಗಿದೆ, ಒಂದು ಫ್ಯಾಮಿಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇಬ್ಬರು ಮಕ್ಕಳಿದ್ದರು, ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಹೋಗಿದ್ದಾನೆ ಕಾಂಗ್ರೆಸ್ ಅಂತ ಓಡಾಡಿಕೊಂಡು. ಇನ್ನೊಬ್ಬ ಮಗ ಯಾವ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾನೋ ಗೊತ್ತಿಲ್ಲ, ಆತನು ಕಾಂಗ್ರೆಸ್ಸು BJP ಗೊತ್ತಿಲ್ಲ. ಬಟ್ ಇವರ ತಂದೆ ಮಾತ್ರ BJPಯಲ್ಲಿದ್ದಾರೆ. ಮಗನನ್ನು ಕಳೆದುಕೊಂಡ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಅದಾಗ್ತಾ ಇಲ್ಲ. ರಾಜಕೀಯವಾಗಿ ವಿಚಾರಗಳು ಮಾತ್ರ ಜೋರಾಗಿ ಮಾತುಕತೆ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಆ ಒಂದು ತಾಯಿ ಏನಿದ್ದಾರೆ, ಅವರ ಕಣ್ಣೀರು ಯಾರಿಗೆ ಉತ್ತರ ಕೊಡಬೇಕು ಅವ್ರಿಗೆ ಕೊಡುತ್ತೆ. ಈ ವಿಚಾರದಲ್ಲಿ ಯಾರು ತಪ್ಪಾಗಿದೆಯೋ ಅವರಿಗಂತೂ ಏನಾಗಬೇಕು ಅದಾಗುತ್ತೆ. ಆದರೆ ಈ ಒಂದು ವಿಚಾರ ರಾಜಕೀಯ ಸ್ವರೂಪವನ್ನು ಈಗ ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.